नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगंबराय तस्मै नकराय नमः शिवाय. ಸಾಕ್ಷಾತ್ ಶಿವ ಪಾರ್ವತಿಯು ತಮ್ಮ ಪರಿವಾರದೊಂದಿಗೆ ನೆಲೆಸಿರುವ ಮಹಿಮಾನ್ವಿತವಾದ ಕ್ಷೇತ್ರ ಕೈಲಾಸ. ಕೈಲಾಸ ಮಾನಸ ಸರೋವರದ ದರ್ಶನ ಪರಮೇಶ್ವರನ ಕೃಪಾ ಕಟಾಕ್ಷ, ಸಕಲ ಜನ್ಮಗಳ ಪುಣ್ಯಫಲ. ಅಂತಹ ಮೋಕ್ಷ ಸಿದ್ಧಿ ಪ್ರದಾಯಕವಾದ ಯಾತ್ರೆಯನ್ನು ಪರಮ ಪವಿತ್ರ ದಿನವಾದ ಮಹಾಶಿವರಾತ್ರಿಯಂದು ನಾವು ಕೈಗೊಂಡೆವು. ಅರುಣಾಮಧು ಪಯಣದಲ್ಲಿ ಕೈಲಾಸ ಮಾನಸ ಸರೋವರದ ಯಾತ್ರೆಯನ್ನು ಮಾಡೋಣ ಬನ್ನಿ. ಈ ಯಾತ್ರೆಯು ಭಾರತ ದೇಶದ ಲಕ್ನೋ ರಾಜ್ಯದಿಂದ ಶುರುವಾಗುತ್ತದೆ. ಡೇ 1 ಎಲ್ಲ ಯಾತ್ರಿಕರು ಲಕ್ನೋಯಿಂದ ನೇಪಾಳ್ ಗುಂಜಿನ ಕಡೆಗೆ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಎಲ್ಲ ಯಾತ್ರಿಕರಿಗೂ ಟ್ರಿಪ್ ಟು ಟೆಂಪಲ್ಸ್ ಮೂಲಕ 5 ಸೀಟರ್ ಕಾರನ್ನು ವ್ಯವಸ್ಥೆ ಮಾಡಲಾಗಿತ್ತು. ಲಕ್ನೋ ಸಿಟಿಯ ಸೌಂದರ್ಯವನ್ನು ಆನಂದಿಸುತ್ತಾ ನೇಪಾಳನ ಬಾರ್ಡರನ್ನು ತಲುಪಿದೆವು. ನೇಪಾಳ್ ಬಾರ್ಡರಲ್ಲಿ ಪ್ರತಿಯೊಬ್ಬರನ್ನು ಪರೀಕ್ಷಿಸಲಾಗುತ್ತೆ. ಆಧಾರ್ ಕಾರ್ಡ್ ಹಾಗೂ ನಮ್ಮ ಬ್ಯಾಗ್ ಚೆಕಿಂಗ್ಗಳನ್ನು ಅಲ್ಲಿ ಮಾಡಿ ನಮಗೆ ಬಾರ್ಡರ್ ಒಳಗಡೆ ಅನುಮತಿಸುತ್ತಾರೆ. 5 ಗಂಟೆಗಳ ದೀರ್ಘ ಪ್ರಯಾಣದ ನಂತರ ನೇಪಾಳ್ ಗುಂಜಿನ ಸಿದ್ಧಾರ್ಥ್ ಹೋಟೆಲನ್ನು ತಲುಪಿದೆವು. ಸಿದ್ಧಾರ್ಥ್ ಹೋಟೆಲ್ನ ಸ್ಟಾಫ್ ಪ್ರತಿಯೊಬ್ಬ ಯಾತ್ರಿಕರಿಗೂ ರುದ್ರಾಕ್ಷಿ ಮಾಲೆಯನ್ನು ಹಾಕಿ ಗಂಧದ ತಿಲಕವನ್ನು ಇಟ್ಟು ಸಂತೋಷದಿಂದ ಸ್ವಾಗತಿಸಿದರು. ಸಂಜೆಯ ವೇಳೆಗೆ ಯಾತ್ರೆ ಸಫಲಗೊಳ್ಳಲೆಂದು ಟ್ರಿಪ್ ಟು ಟೆಂಪಲ್ಸ್ನ ಮೂಲಕ ಪಾರ್ವತಿ ದೇವಿಯ ಶಕ್ತಿಪೀಠಗಳಲ್ಲಿ ಒಂದಾದ ಬಾಗೇಶ್ವರಿ ದೇವಿಯ ಮಂದಿರದಲ್ಲಿ ಹೋಮ ಹವನವನ್ನು ಆಯೋಜಿಸಲಾಗಿತ್ತು. पंचजना अविद्जातमविद्जन्मो शान्तिरन्तरिक्षको शान्तिः पृथिवी शान्तिरापः शान्तिरोषधयः शान्ति. ಮರುದಿನ ಬೆಳಿಗ್ಗೆ ಡೇ 2 ಮಹಾಶಿವರಾತ್ರಿಯ ಪರ್ವದಿನದಂದು ಎಲ್ಲ ಯಾತ್ರಿಕರು ಕೈಲಾಸ ಮಾನಸ ಸರೋವರದ ದರ್ಶನವನ್ನು ಮಾಡಲು ಬಹು ಉತ್ಸಾಹದಿಂದ ಇದ್ದರು. ಎಲ್ಲರೂ ಈಗ ಸ್ಟಾರ್ಟ್ ಆಗೋದಕ್ಕೆ ಎಕ್ಸೈಟ್ ಆಗಿದ್ದಾರೆ. ಬನ್ನಿ ನೋಡೋಣ. ದಿಲ್ ಸೆ ಭಾವ್ ಸೆ ದರ್ಶನ ಕರ್ನಾ. ಈ ಶಿವರಾತ್ರಿ ದಿವಸ ದರ್ಶನ ಮಾಡೋದು ನಮಗೆ ತುಂಬ ಪುಣ್ಯ ಅಂತ ಅನಿಸುತ್ತೆ. లక్కీ టు గెట్ దిస్ ఆపర్చునిటీ. చాలా అదృష్టం ఇక్కడ రావడం అంటే, చాలా అదృష్టం ఉంటేనే కానీ రాలేము. ఆ శివుడు అనుగ్రహం ఉండాలి. జీవన్ కా అంతిమ లక్ష్య. हर हर महादेव, हर हर महादेव. ಸಿದ್ಧಾರ್ಥ್ ಹೋಟೆಲ್ನಿಂದ ನೇಪಾಳ್ ಗುಂಜ್ ಏರ್ಪೋರ್ಟ್ ಅನ್ನು ತಲುಪಿದೆವು.
ನೇಪಾಳ್ಗುಂಜ್ ಏರ್ಪೋರ್ಟಲ್ಲಿ ಪ್ರತಿಯೊಬ್ಬ ಯಾತ್ರಿಕರಿಗೂ ಬೋರ್ಡಿಂಗ್ ಪಾಸ್ ಅನ್ನು ನೀಡಲಾಯಿತು. Har Har Mahadev. This is my first time, so I'm very excited. Har Har Mahadev. ಅಲ್ಲಿಂದ ಸಪ್ರೇಟ್ ಚಾರ್ಟರ್ಡ್ ಫ್ಲೈಟ್ ಮೂಲಕ ನಮ್ಮ ಈ ಯಾತ್ರೆಯು ಆರಂಭವಾಗುತ್ತದೆ. ಈ ವೈಮಾನಿಕ ನೋಟವು ಸುಮಾರು 1 ಗಂಟೆಗಳ ಕಾಲ ನಡೆಯುತ್ತದೆ. ನಾವು ಇವತ್ತು ಸಿದ್ಧಾರ್ಥ ಹೋಟೆಲ್ನ ಕೃಷ್ಣ ಅನ್ನೋ ಜೊತೆ ಇದ್ದೀರಿ. ಅವ್ರ ಜೊತೆ ನಾವು ಹೋಗೋದಕ್ಕೆ ಎಕ್ಸೈಟ್ ಆಗಿದ್ದೀವಿ. ಸರ್, ಹೌ ಎಕ್ಸೈಟೆಡ್ ಯು ಆರ್? It's a wonderful time. I think this is Shivaratri day. Almost we are enjoying with the Shiva environment. Today we are going to direct thoughts with Shiva. Yes. It's a wonderful time. Wonderful time, and we are blessed. Together and tighten it by pulling this strap to unfasten, lift the buckle. ನೀಲಿ ಆಕಾಶದಲ್ಲಿ ಸ್ವಚ್ಛವಾದ ಮೇಘಗಳ ನಡುವೆ ಸಾಲು ಸಾಲಾದ ಮಂಜಿನ ಪರ್ವತಗಳು. ಹಿಮಾಲಯದ ಅತ್ಯುನ್ನತ ಅದ್ಭುತ ಸೌಂದರ್ಯ ವರ್ಣಾತೀತವಾಗಿದೆ. ಭಕ್ತರು ಮೊದಲಿಗೆ ದರ್ಶಿಸಿಕೊಳ್ಳುವ ಅಪೂರ್ವ ಕ್ಷೇತ್ರ ಮಾನಸ ಸರೋವರ. ಮಾನಸ ಸರೋವರ ಕ್ಷೇತ್ರವು ಅದ್ಭುತಗಳಿಗೆ ನಿಲಯ. ಕೈಲಾಸ ಪರ್ವತವನ್ನು ಸುಮೇರು, ಸುಷಮ್ನ, ಹೇಮಾದ್ರಿ, ರತ್ನಸಾನು, ಕಾರ್ಮಿಕಾಚಲ, ಅಮರಾದ್ರಿ, ದೇವಪರ್ವತ, ಘನಪರ್ವತ, ರಜತಾದ್ರಿ, ಸ್ವಯಂಭು ಎಂದು ವಿಧ ವಿಧವಾಗಿ ಕರೆಯಲಾಗುತ್ತದೆ. ಕೈಲಾಸ ಪರ್ವತದ ದರ್ಶನವನ್ನು ಪಡೆದ ಭಕ್ತರು ಅಂತಹ ಮಹದ್ ಭಾಗ್ಯವನ್ನು ಹೊಂದಿದ್ದಕ್ಕೆ ಎಲ್ಲರೂ ಮನಸಾರೆ ಸಂತೋಷಗೊಂಡರು. ತುಂಬಾ ಖುಷಿ ಆಗೋಯ್ತು. ಕಲಸ ನೋಡಿದ್ರ ಕೈಲಾಸದಲ್ಲೇ ಅದೆಷ್ಟು ಬೇಗ ಟ್ರೂ ಆಗುತ್ತಾ ಅಂತ ಯಾವತ್ತೂ ಅನ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯಿತು. Really good. बहुत अच्छा लगा, बहुत अच्छे दर्शन हुए और इतना क्लियर व्यू था और इतना सब अच्छा था, बहुत बढ़िया. लास्ट में बोलूँगा हर हर महादेव. So how do you know about the Kailas? Credit goes to my beloved wife Monica. She narrates all the things in a very, very comfortable manner. How was the experience? Like Kailasa Yatra. Amazing. Like we are going in Shivlog. So that's why it's amazing. We have no words. I can't explain my experience in words. Pray for you that your channel gets success by leaps and bounds. Thank you so much. And so much. Like and you get everything that you deserve. Thank you. Thanks a lot. హలో, నా పేరు కృష్ణారావు, మా మిసెస్ పేరు లక్ష్మి. మేము హైదరాబాద్ నుంచి వచ్చాము. అందులో ఇంకా భగవంతుడు కల్పించిన ఇది చాలా చక్కగా దర్శనం అయింది. శివరాత్రి నాటి దర్శనం అద్భుతంగా జరిగింది. కైలాస మానస సరోవర్ దర్శనం జరగడం చాలా అదృష్టంగా భావిస్తున్నాము. వాళ్ళ ఫస్ట్ ట్రిప్ యూట్యూబ్లో చూసి చాలా ఇంప్రెస్ అయ్యాము. ఓన్లీ 3 seats. సో చాలా లక్ అని చెప్పి వెంటనే బుక్ చేసుకున్నాము. వచ్చినందుకు మేము చాలా హ్యాపీగా ఫీల్ అవుతున్నాం.
ఈ దర్శనం అందరికీ కూడా జరిగితే చాలా బాగుంటుంది. ఎవరు ఏ ఏజ్ గ్రూప్ వాళ్ళైనా రావచ్చు, ఎలాంటి ప్రాబ్లం ఉన్నా కూడా ఇక్కడ వచ్చి దర్శనం చేసుకోవచ్చు. ఎలాంటి అన్కంఫర్టబుల్ ఏది ఉండదు. సో థ్యాంక్స్ టు టెంపుల్స్. అందరూ కూడా అరుణ మధు ఛానల్కి సబ్స్క్రైబ్ చేయండి. దాన్ని చేసే వీడియోస్ అన్నీ చాలా బాగుంటాయి, మేము చూసాము. సో మీరందరూ సబ్స్క్రైబ్ చేసి తన వీడియోస్ అన్నీ ವಾಚ್ చేయండి. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾವು ಕೈಲಾಸ ಮಾನಸರೋವರ ಯಾತ್ರೆ ಹೋಗಿದ್ವಿ. ತುಂಬ ಅಮೇಝಿಂಗ್ ಆಗಿತ್ತು ಯಾತ್ರೆ. ತುಂಬ ಕನಸಿತ್ತು ನೀವು ಬರಬೇಕು ಅಂತ. ಸೊ ಈ ಟ್ರಿಪ್ ಟು ಟೆಂಪಲ್ದಿಂದ ಬಂದುಬಿಟ್ಟು ನಾವು 2 ದಿವಸ ಇಲ್ಲಿ ಇದ್ಬಿಟ್ಟು ಇವತ್ತು ದರ್ಶನ ತುಂಬ ಚೆನ್ನಾಗಿದೆ. ಅದು ಶಿವರಾತ್ರಿ ಅಂತ ಒಂದು ದರ್ಶನ ಆಗಿದೆಲ್ಲ, ಇದರಿಂದ ನಮಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗಿದೆ. ವಿ ಆರ್ ಸೋ ಬ್ಲೆಸ್ಡ್ ಟುಡೇ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಟ್ರಿಪ್ ಟು ಟೆಂಪಲ್. ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. We would like to thank everyone who have given interview to our channel and also being so supportive. ಎಲ್ಲವೂ ಶಿವ ಸಂಕಲ್ಪವೆಂದು ಭಾವಿಸಿ ಪುನೀತರಾದೆವು.